ಪ್ರತಿ ವರ್ಷ ಕಾಮಣ್ಣನ ಹಬ್ಬಕ್ಕೆ ನಮ್ಮ ಮಕ್ಕಳೆಲ್ಲ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ನೃತ್ಯ ಸಂಸ್ಥೆ ಹೆಸರು ಬಂದು ಕಲ್ಪಶ್ರೀ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಅಂತ. ಸೊ ನೃತ್ಯ ಗುರು MC ಶ್ರೀಧರ ಬಾಬು. ಸೊ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ನಮ್ಮೂರಲ್ಲಿ ನಮ್ ಕಲೆ ತುಂಬಾ ಬೆಳೀತಾ ಇದೆ ಅಂತ. ಸೊ ಇವರೆಲ್ಲ ನನ್ನ ಮಕ್ಕಳು, ವಿದ್ಯಾರ್ಥಿಗಳು ಕಲ್ಪಶ್ರೀ ಸಂಸ್ಥೆಲೆ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ತುಂಬಾ ವರ್ಷದಿಂದ ಇದನ್ನ ನಡ್ಸ್ಕೊಂಡ್ ಬರ್ತಿದೀವಿ ನಾವು. ಸೊ ಈಗೇನೆ ಇನ್ ಮುಂದೆನೂ ನಡ್ಸ್ಕೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ತುಂಬಾ ಚೆನ್ನಾಗಿದೆ. ಮಕ್ಕಳು ಅಂದ್ರೆ ಈ ತರದ್ನೆಲ್ಲ ನೋಡೋದ್ ಬಿಟ್ಬಿಟ್ಟಿದ್ದಾರೆ, ರತಿ ಬನ್ಮತರು ಕೂರ್ಸೋದ್ನೆಲ್ಲ. ಸೊ ಇದೆಲ್ಲ ಒಂದು ಕಲ್ಚರ್ ಡಿವಿಷನ್ಸ್ ಇವ್ರಿಗೆಲ್ಲ ಕಲ್ಸ್ಕೊಡೋದ್ ವಿದ್ಯೆಗಳು. ಸೊ ಸ್ಕೂಲಲ್ಲಿ ಬೇರೆ ತರ ಕಲ್ತ್ರೆ ಇಲ್ಲಿ ನೋಡೋದೇ ಬೇರೆ ತರ ಇರುತ್ತೆ. ಸೊ ಇದಕ್ಕೆಲ್ಲ ಬಂದು ಮಕ್ಕಳು ನೋಡ್ದಾಗ ಅವ್ರಿಗೆ ಇನ್ನೂ ಅರ್ಥ ಆಗುತ್ತೆ ನಮ್ ಕಲ್ಚರ್ ಅನ್ನೋದು. ಪ್ರತಿ ವರ್ಷನೂ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀವಿ. ಸೊ ನಮ್ಮಲ್ಲಿ ಟೋಟಲ್ 120 ಮಕ್ಳಿದ್ದಾರೆ. ಸೊ ಇವರೆಲ್ಲ ಬಂದು ಚನ್ನಪಟ್ಟಣದವ್ರೆ. ಯಾವಾಗ್ಲೇ ಕರೆದ್ರು ಬರ್ತಾರೆ ಪ್ರದರ್ಶನ ಮಾಡಕ್ಕೆ. ಪ್ರತಿ ವರ್ಷನೂ ಮಾಡ್ತಿದೀವಿ. ಸೊ ನಾವಿಲ್ಲಿಗೆ ಬಂದು ಒಂದ್ 4-5 years ಇಂದನೂ ಮಾಡ್ತಾ ಇದೀವಿ. ಇವರೆಲ್ಲ 2 years ಇಂದನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ನಾವು ಈ ಒಂದು ಕಾಮಣ್ಣನ ಹಬ್ಬವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಾವು ಚಿಕ್ಕ ಹುಡುಗರಾಗಿದ್ದಾಗಿಂದನೂ ಇದು ತುಂಬಾ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ನನ್ ತಿಳಿದ ಮಟ್ಟಿಗೆ ಇದಕ್ಕೆ 100 ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ಇತಿಹಾಸ ಇದೆ. ಸುತ್ತಮುತ್ತ ಬೆಂಗಳೂರು ಟು ಮೈಸೂರು, ಚನ್ನಪಟ್ಟಣದಲ್ಲಿ ನಡೆಯುವಂತಹ ಒಂದು ಈ ಕಾಮಣ್ಣ ಉತ್ಸವ ಬೇರೆ ಎಲ್ಲೂ ಇಷ್ಟೊಂದು ಅದ್ದೂರಿಯಾಗಿ ನಡೆಯೋದಿಲ್ಲ. ಮೊದಲೆಲ್ಲ ತುಂಬಾ ಬಹುಮಾನಗಳಿಡೋದು, ಸ್ಕೂಟ್ರು, ಸೈಕಲ್ ಈ ತರದ್ದೆಲ್ಲಾನು ಮಾಡ್ತಾ ಇದ್ರು. ಮತ್ತೆ ನಮ್ಗೆಲ್ಲ ನೆನಪಿರೋದು ಅಂತ ಹೇಳಿದ್ರೆ ಇಂದ್ಲ ದಿವಸ, ಕಾಮನ ದಹದ ಇಂದ್ಲ ದಿವಸ ತಮಾಷೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಮೈಸೂರು ಮಹಾರಾಜರ ಒಂದು ಪ್ರತಿಮೆ ತರದ್ದನ್ನು ಒಂದು ಆನೆಗಳ ತರ ಮಾಡೋದು. ಮತ್ತೆ ಸುಮಾರು ಒಂದು 40-50ಕ್ಕಿಂತಲೂ ಹೆಚ್ಚು ವಿವಿಧ ವೇಷಭೂಷಣಗಳನ್ನ ಮಾಡಿ ತಮಾಷೆ ಅಂದ್ಬಿಟ್ಟು ರಾತ್ರಿ ಇಡೀ ಮಾಡ್ತಾ ಇದ್ರು. ನಾವೆಲ್ಲ ನಿದ್ದೆಗೆಟ್ಕೊಂಡುದನ್ನೇ ಬೆಳಗಿನ ಜಾವ ಆಗುವವರೆಗೂ ತಮಾಷೆಯಲ್ಲಿ ಭಾಗವಹಿಸ್ತಾ ಇದ್ದೋ. ಮತ್ತೆ ಈ ಒಂದು ಮಾರನೇ ದಿವಸ ಬಣ್ಣದ ಓಕಳಿ ಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೋ. ಈಗ ಮತ್ತೆ ಇದು ಹೊಸ ಒಂದು ರೂಪವನ್ನ ಪಡೆದು ಇಡೀ ಚನ್ನಪಟ್ಟಣನೇ ಇವತ್ತು ಮಧುವರ್ಣಿಗಿತ್ತಿಯಂತೆ ಲೈಟ್ ನಲ್ಲಿ ಅಲಂಕಾರ ಮಾಡಿ ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರಿ, ಒಬ್ಬರಿಬ್ರು ಹೆಸರು ಹೇಳಕ್ಕಾಗೋದಿಲ್ಲ, ಇಲ್ಲಿ ತುಂಬಾ ಜನ ಎಲ್ಲಾರು ಕೂಡ ಬಹಳ ಉತ್ಸಾಹದಿಂದ ಈಗ ಭಾರಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಅತಿ ಹೆಚ್ಚು ಚನ್ನಪಟ್ಟಣದಲ್ಲಿ ನಡೆದು ಚನ್ನಪಟ್ಟಣಕ್ಕೆ ಒಂದು ಕೀರ್ತಿ ಬರ್ಲಿ ಅಂತ ಅಂದ್ಬಿಟ್ಟು ಈ ಕೇಳ್ಕೊಂಡು ಆ ಕಾಮಣ್ಣ ಒಂದು ಎಲ್ಲಾ ಒಂದು ನಮ್ಮ ಚನ್ನಪಟ್ಟಣ ಜನತೆಗೆ ಒಂದು ಆಶೀರ್ವಾದ ಇರಲಿ, ಒಳ್ಳೇದ್ ಮಾಡ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. 50 ವರ್ಷದಿಂದಾನು ಕಾಮನ ಹಬ್ಬದ ಬಗ್ಗೆ ಇದು ಮಾಡ್ಕೊಂಡು ಬರ್ತಾನೆ ಇದ್ವಿ, ನೋಡ್ಕೊಂಡಿದ್ದೇನೆ. ಈ ತರದಲ್ಲಿ ಕಾಮನ ಹುಣ್ಣಿಮೆಯಲ್ಲಿ ಇದು ಮಾಡ್ಕೊಂಡು ಇದೇ ತರದಲ್ಲಿ ಬರ್ತಾ ಇದ್ದೀವಿ ನಾವು. ನಮ್ಮ ಹುಡುಗರು ನೆನ್ನೆ ಎಲ್ಲ ಪೂಜೆ ಮಾಡ್ತಾರೆ. ನಮ್ಮ ಈ ಥರ ಮಾಡಿದ್ದೀನಿ. ಕಾಮನ ಹಬ್ಬ ಅಂದರೆ ಚನ್ನಪಟ್ಟಣಕ್ಕೆ ಹೆಸರುವಾಸಿ ನಾವೇನು ಮಾಡೋದಿಲ್ಲ, ಬೇರೆಯವ್ರು ಮಾಡ್ತಿದ್ದೆ. ಮೊದಲು ಅಪ್ಪಾಜಿ ಅಂತ ಇದ್ರು, ಅವರಿಂದಲೇ ಮೊದಲು ಶುರುವಾಗಿದ್ದಲ್ಲ. ಈ ಥರ ಆಗಿದ್ದೇನೆ. ಇವಾಗ ಈ ಸ್ಟೇಜ್ಗೆ ವರ್ಧನ್ ಮಕ್ಕಳು ಮತ್ತು ದೇವರಾಜನವರು ನಿಂತ್ಕೊಂಡು ಅವರಿಂದ ನಡೀತಾ ಇದೆ. ಹೌದು, ಇದೆ. ನಾವು ಕಂಡಂಗೆ ಇದು ಕಾಮನ್ ಹುಣ್ಣಿಮೆ ಅಂತ ಅಂದ್ಬಿಟ್ಟು ಇದರಲ್ಲಿ ಆಗ್ಲಿಂದಲೂ ಶುರುವಾಗಿರೋದು. ಇದು ಅಂದರೆ ಹಳ್ಳಿಗಳಲ್ಲೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂತ ಇದಕ್ಕೆ ಕಾಮನ ಹಬ್ಬ ಅಂತ ಮಾಡೋದು.